Hello students, in the last video we are discussing about the what are the relationship between or what are the relation between the AR and MR curve. So when we are observing the relationship between the AR and MR, that is mainly represented to which area is, it means when the AR is flatter, slippery or laterally, that the relation is high, and when the AR is steeply in the MR, that relation we will be seeing in the small side. So it means which area covers the high distance, that is mainly represented to the high relationship, which area covers the small distance, that is mainly represented to the small difference of the AR and MR. ಅಂತಂದ್ರೆ ಕೇಳಿ ವಿದ್ಯಾರ್ಥಿಗಳೇ, ನಾವಿಲ್ಲಿ ಹಿಂದಿನ ವಿಡಿಯೋಗಳಿಗೆ ಏನು ನೋಡಿದ್ದೀವಿ ಅಂತಂದ್ರೆ AR ಮತ್ತು MR ಗಳ ನಡುವಿನ ಸಂಬಂಧವನ್ನು ನೋಡಿದ್ದೀವಿ. ಅದ್ರಾಗ ಏನೂ ಇಲ್ಲ, ಸಿಂಪಲ್ ಆಗಿ 4 ಮಾರ್ಕ್ಸ್ ಕೇಳಿದ್ರೆ ಏನಂತ ಹೇಳ್ರಿ ಅಂತಂದ್ರೆ AR ಮತ್ತು MR ಗಳ ನಡುವಿನ ಅಂತರ ಅಂದ್ರೆ ಯಾವಾಗ AR ಜಾಸ್ತಿ ಇಳಿಜಾರು ಹೊಂದಿರ್ತಿಲ್ಲ ಅವಾಗ AR ಮತ್ತು MR ಗಳ ನಡುವಿನ ಸಂಬಂಧ ಏನಾಗಿರ್ತೈತಿ, ಸಣ್ಣದಾಗಿರ್ತದ. ಯಾವಾಗ AR ಹೆಚ್ಚು ಕಡಿದಾಗಿರ್ತೈತಿಲ್ಲ ಅವಾಗ AR ಮತ್ತು MR ಗಳ ನಡುವಿನ ಸಂಬಂಧ ಏನಾಗಿರ್ತೈತಿ, ಬಹಳಷ್ಟು ಇರ್ತೈತಿ. ಅಂದ್ರೆ ಎರಡೂಗಳ ಅಳತೆಗಳ ಮೇಲೆ ನಾವು ಏನ್ ಮಾಡ್ತೀವಿ, ಅವೆರಡೂಗಳ ಸಂಬಂಧವನ್ನ ನೋಡ್ತೀವಿ ಅಂತ ನಾವು ಹೇಳ್ತೀವಿ. ಅಂತಂದ್ರೆ ಇಲ್ಲಿ ಯಾವಾಗ ನೋಡ್ರಿ, ಇದು ಏನೈತಿ MR ಐತಿ, ಇದು AR, ಎರಡೂಗಳ ನಡುವಿನ ಅಂತರ ಕಡಿಮೆ ಇತ್ತು ಅಂತಂದ್ರೆ ಎರಡು ಅಂದ್ರೆ AR ಜಾಸ್ತಿ ಸ್ಟೀಪ್ ಆಗಿತ್ತು ಅಂತಂದ್ರೆ ಅದರ ಅರ್ಥ ಏನು, ಅವು ಎರಡರ ನಡುವಿನ ಸಂಬಂಧ ಏನೈತಿ, ಸ್ಮಾಲ್ ಐತಿ ಅಂತ ಹೇಳ್ತಾನ. ಅದೇ ಈ MR ಐತಿ, ಅದೇ AR ನಡುವಿನ ಸಂಬಂಧ ಇಲ್ಲಿ ನೋಡ್ರಿ, ಇದು ಏನಾದ್ರು ಜಾಸ್ತಿ ಇತ್ತು ಅಂತಂದ್ರೆ ಅವು ಎರಡರ ನಡುವಿನ ಸಂಬಂಧ ಏನೈತಿ, ಜಾಸ್ತಿ ಇದೆ ಅಂದಂಗ ಅರ್ಥ. ಅಂತಂದ್ರೆ MR ಇಳಿಕೆ ಆದ ಹಾಗೆ AR ಜಾಸ್ತಿ ಪ್ರಮಾಣದಲ್ಲಿ ಇಳಿಕೆ ಆಗ್ತಾ ಹೋಗ್ತದ. ಇಲ್ಲಿ MR ಜಾಸ್ತಿ ಇಳಿಕೆ ಆದ್ರೂ ಸಹ AR ಏನಾಗ್ತದ, ಕಡಿಮೆ ಇಳಿಕೆ ಆಗ್ತೈತಿ ಅನ್ನುವಂಥದ್ದನ್ನು ನಾವು ಅಲ್ಲಿ ನೋಡಿದ್ದೇವೆ. ಸೊ ಇನ್ ದಿಸ್ ವಿಡಿಯೋ ವಿ ಆರ್ ಡಿಸ್ಕಸ್ ಅಬೌಟ್ ದ short-run equilibrium of the monopoly firm in case of zero cost. Short-run equilibrium of the monopoly firm in case of zero cost. ಅಂತಂದ್ರೆ ಅದು ಹಿಂದಿದ್ದು ಎಲ್ಲ ಏನೈತಿ ನಿಮ್ಗೆ ಬೇಸಿಕ್ ಐತಿ, ಅದೆಲ್ಲ ಜಾಸ್ತಿ ಏನು ಕವರ್ ಮಾಡ್ಕೊಳ್ಳೋದು ಬೇಡ. ನಿಮ್ಗೆ ಇಂಪಾರ್ಟೆಂಟ್ ಆಗಿರೋ ದೃಷ್ಟಿಯಿಂದ ಅಂದ್ರೆ ಈ ಚಾಪ್ಟರ್ ಒಳಗ ಇಂಪಾರ್ಟೆಂಟ್ 6 ಮಾರ್ಕ್ಸ್ ಗೆ ಬರುವಂತ ಕ್ವಶನ್ ಯಾವ್ದಾಗಿರ್ತದ, ಶಾರ್ಟ್-ರನ್ equilibrium of the monopoly firm in case of zero cost ಒಂದಾಗಿರ್ತದ. ಆಮೇಲೆ ಇಂಟ್ರೊಡ್ಯೂಸಿಂಗ್ ಪಾಸಿಟಿವ್ ಕಾಸ್ಟ್ ಅಂತ ಹೇಳಿ ಒಂದು ಬರ್ತದ, ಅದು ಒಂದು. ಎರಡು ನಿಮ್ಗೆ 6 ಮಾರ್ಕ್ಸ್ ಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗೈತಿ. ಹಾಗಾಗಿ ಇವಾಗ ಒಮ್ಮೆಲೆ ನಾನು ಏನ್ ಮಾಡಿ ಇದು ತಗೊಂಡಿನಿ, ಯಾಕಂದ್ರೆ ವಿ ಆರ್ ಆಲ್ರೆಡಿ ಸ್ಟಡಿಡ್ ದ ಈಕ್ವಿಲಿಬ್ರಿಯಂ ಅಂಡ್ ಎಲಾಸ್ಟಿಸಿಟಿ. ನಾವು ಆಲ್ರೆಡಿ ಏನ್ ಕಲ್ತೇವಿ, ಎಲಾಸ್ಟಿಸಿಟಿ ಅನ್ನೋದು ಕಲ್ತೇವಿ. ಆ ಎಲಾಸ್ಟಿಸಿಟಿ ನಮಗೆ ಏನು ಎಫೆಕ್ಟ್ ಜಾಸ್ತಿ ಆಗೋದಿಲ್ಲ, ಹಾಗಾಗಿ ಈ ಚಾಪ್ಟರ್ ಒಳಗ ಅದನ್ನೇನು ಕವರ್ ಮಾಡಕ್ಕೆ ಹೋಗಿಲ್ಲ. ಹಾಗಾದ್ರೆ ಇಲ್ಲಿ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಯಾವುದು ಅಂತಂದ್ರೆ ಶಾರ್ಟ್-ರನ್ ಈಕ್ವಿಲಿಬ್ರಿಯಂ ಆಫ್ ದ ಮೊನೊಪೊಲಿ ಫರ್ಮ್ ಇನ್ ಕೇಸ್ ಆಫ್ ಜೀರೋ ಕಾಸ್ಟ್. ಅಂತಂದ್ರೆ ಏಕಸ್ವಾಮ್ಯ ಉದ್ಯಮ ಘಟಕದಲ್ಲಿ ಅಲ್ಪಾವಧಿ ಸಮತೋಲನದಲ್ಲಿ ಶೂನ್ಯ ವೆಚ್ಚದ ಸರಳ ಪ್ರಕರಣ. So when we are studying the monopoly market situation, the producers are not investing the any high level of cost like a producing of goods and services in the market situation. ಅಂತಂದ್ರೆ ಏಕಸ್ವಾಮ್ಯ ಮಾರುಕಟ್ಟೆಯನ್ನು ನಾವು ನೋಡಿದಾಗ ಉತ್ಪಾದಕ ಸರಕುಗಳನ್ನ ಉತ್ಪಾದನೆ ಮಾಡುವ ಸಲುವಾಗಿ ಜಾಸ್ತಿ ವೆಚ್ಚಗಳನ್ನೇನು ಮಾಡೋದಕ್ಕೆ ಹೋಗೋದಿಲ್ಲ. ಅವನು ಕಡಿಮೆ ವೆಚ್ಚದಲ್ಲಿನೇ ಅಥವಾ ವೆಚ್ಚ ಮಾಡದೇ ಏನ್ ಮಾಡುವುದು, ಸರಕು ಮತ್ತು ಸೇವೆಗಳನ್ನ ಉತ್ಪಾದನೆ ಮಾಡ್ತಿರ್ತಾನ. ಆ ರೀತಿ ಏನೂ ವೆಚ್ಚ ಮಾಡದೇ ಸಹ ಅವನು ಏನ್ ಮಾಡ್ತಾನ, ಆದಾಯವನ್ನ ಪಡ್ಕೊಳ್ಳುವಂತ ಸಾಧ್ಯತೆಗಳು ಇರ್ತಾವು ಅಂತ ನಾವು ಹೇಳ್ತೀವಿ. ಅಂತಂದ್ರೆ ಇಲ್ಲಿ ನೋಡ್ರಿ, ಏಕಸ್ವಾಮ್ಯದೊಳಗ ಮೊನೊಪೊಲಿ ಮೀನ್ಸ್ ನಾವು ಏನಂತ ಹೇಳ್ತಿದೀವಿ, ಮೊನೊಪೊಲಿ ಮೀನ್ಸ್ ಸಿಂಗಲ್ ಸೆಲ್ಲರ್, ಲಾರ್ಜ್ ನಂಬರ್ ಆಫ್ ಬಯರ್ಸ್ ಇನ್ ದ ಮಾರ್ಕೆಟ್ ಸಿಚುವೇಶನ್. ಅಂತಂದ್ರೆ ಒಬ್ಬನೇ ಮಾರಾಟಗಾರ ಇರ್ತಾನ, ಅಧಿಕ ಪ್ರಮಾಣದಲ್ಲಿ ಖರೀದಿಸುವಂತವ್ರು ಇರ್ತಾರ. ಹಾಗಾಗಿ ಈ ಒಬ್ಬನೇ ಮಾರಾಟಗಾರ ಇರ್ತಕ್ಕಂಥ ಮಾರುಕಟ್ಟೆ ಒಳಗ ಈ ಒಬ್ಬನೇ ಉತ್ಪಾದಕ ಏನು ವೆಚ್ಚವನ್ನು ಮಾಡದೇನೂ ಸಹ ಏನ್ ಮಾಡಬಹುದು, ಲಾಭವನ್ನ ಪಡೆದುಕೊಳ್ಳಬಹುದು ಅನ್ನುವಂಥದ್ದನ್ನ ಹೇಳುವಂತ ಒಂದು ಕಾನ್ಸೆಪ್ಟ್ ಯಾವ್ದಾಗೈತಿ, ಈ ಜೀರೋ ಕಾಸ್ಟ್ ಥಿಯರಿ. ಅಂತಂದ್ರೆ ಉತ್ಪಾದಕ ಏನೂ ವೆಚ್ಚವನ್ನ ಮಾಡದೆ, ಏನೂ ಶ್ರಮವನ್ನ ಭರಿಸದೆ ಲಾಭವನ್ನ ಹೇಗೆ ಗಳಿಸಿಕೊಳ್ತಾನ ಅನ್ನೋದಕ್ಕನ್ನ ನಾವು ಏನ್ ಮಾಡ್ತೀವಿ, ಈ ಥಿಯರಿಯನ್ನ ಕಲಿತೀವಿ ಅಂತ ಹೇಳ್ತಾನ. ಹಾಗಾದ್ರೆ we shall assume a monopoly firm which is not maintaining a stock or which is not cover the stock in the producing of goods and services
when the producer producing the goods, he will be selling the all quantity of goods in the market situation. ಅಂತಂದ್ರೆ ಇಲ್ಲಿ ನಾವು ಒಂದು ಅಸ್ಯೂಮ್ ಮಾಡ್ಕೊಳ್ಳೋದು ಏನಂತ ಅಸ್ಯೂಮ್ ಮಾಡ್ಕೊತಾರೆ ಅಂತ ಹೇಳ್ತೀವಿ ಅಂತಂದ್ರೆ, ಏಕಸ್ವಾಮ್ಯ ಮಾರುಕಟ್ಟೆ ಒಳಗ ಉತ್ಪಾದಕ ಉತ್ಪಾದಿಸಿದಂತ ಸರಕುಗಳನ್ನ ಏನ್ ಮಾಡೋದಿಲ್ಲ, ಸಂಗ್ರಹ ಮಾಡಿ ಇಟ್ಕೊಳ್ಳೋದಿಲ್ಲ. ಅಂತಂದ್ರೆ ಅವನು ಯಾವುದೇ ರೀತಿಯಾದಂತ ಸ್ಟಾಕ್ ಅನ್ನ ಇಟ್ಕೊಳ್ಳೋದಿಲ್ಲ. ಅವ ಏನ್ ಮಾಡ್ತಾನ ಅಂತಂದ್ರೆ, ಪ್ರೊಡ್ಯೂಸ್ ಮಾಡಿರುವಂತ ಎಲ್ಲಾ ಗೂಡ್ಸ್ ಗಳನ್ನ, ಉತ್ಪಾದನೆ ಮಾಡಿದಂತ ಎಲ್ಲಾ ಸರಕುಗಳನ್ನ ಏನ್ ಮಾಡ್ತಾನ, ಮಾರುಕಟ್ಟೆಯಲ್ಲಿ ಮಾರಾಟ ಮಾಡ್ತಾ ಇರ್ತಾನ. ಉತ್ಪಾದಿಸಿದಂತ ಎಲ್ಲಾ ಸರಕುಗಳನ್ನ ಏನ್ ಮಾಡ್ತಿರ್ತಾನ, ಮಾರುಕಟ್ಟೆ ಒಳಗ ಮಾರಾಟ ಮಾಡ್ತಿರ್ತಾನ ಅನ್ನುವಂಥದ್ದನ್ನ ನಾವಿಲ್ಲೊಂದು ಅಸ್ಯೂಮ್ ಮಾಡ್ತೀವಿ. ಹಾಗಾದ್ರೆ ಈ ಥಿಯರಿ ಒಳಗ ಏನು ಸ್ಪೆಷಾಲಿಟಿ ಅಂತಂದ್ರೆ, ಸಿಂಪಲ್ ಆಗಿ ನೀವು 6 ಮಾರ್ಕ್ಸ್ ಅನ್ನ ಪಡಿಬಹುದು. ಹೇಗೆ ಅಂತಂದ್ರೆ, ಒಂದು ಸ್ಟೋರಿಯನ್ನ ಹೇಳ್ತಾನಮ್ಮ. ಒಂದು ಸ್ಟೋರಿಯನ್ನ ಏನ್ ಹೇಳ್ತಾನ ಅಂತಂದ್ರೆ, ಅದನ್ನ ನಾನು ನಿಮ್ಗ ಸಿಂಪಲ್ ಆಗಿನೇ ಹೇಳ್ಬಿಡ್ತೀನಿ, ಅಷ್ಟನ್ನ ನೆನಪಿಟ್ಕೊಂಡ್ಬಿಡ್ರಿ. ಒಂದು ದೂರದಲ್ಲಿ ಒಂದು ಹಳ್ಳಿ ಐತಿ ಅಂತ ಹೇಳ್ತಾನ. one village, ಒಂದು ವಿಲೇಜ್ ಐತಿ ಅಂತ ಹೇಳ್ತಾನ. ಆ ಹಳ್ಳಿ ಒಳಗ ಒಂದೇ ಒಂದು ಬಾವಿ ಐತಿ, ಒಂದೇ ಒಂದು ಏನೈತಿ, ಬಾವಿ ಐತಿ. ಆ ಹಳ್ಳಿಯ ಜನರೆಲ್ಲರೂ ಏನ್ ಮಾಡ್ತಾರ, ಅದೇ ಬಾವಿಯ ನೀರನ್ನ ಕುಡಿಯೋದಕ್ಕೆ ಬಳಸಿಕೊಳ್ತಾರ. ಅದೇ ಬಾವಿಯ ನೀರನ್ನ ಏನ್ ಮಾಡ್ತಾರ, ಕುಡಿಯೋದಕ್ಕೆ ಬಳಸಿಕೊಳ್ತಾರ. ಮತ್ತು ಈ ಹಳ್ಳಿಯ ಸಮೀಪದಲ್ಲಿ ಯಾವುದೇ ರೀತಿಯಾದಂತಹ ಹಳ್ಳಿಗಳು ಇರೋದಿಲ್ಲ, ಒಂದೇ ಒಂದು ಹಳ್ಳಿ ಐತಿ. ಹಾಗಾಗಿ ಆ ಹಳ್ಳಿ ಜನರೆಲ್ಲರೂ ಏನ್ ಮಾಡ್ತಾರ, ಆ ಬಾವಿಯ ನೀರನ್ನೇ ಕುಡಿಯೋದಕ್ಕೆ ಬಳಸ್ಕೊಳ್ತಾರ. ಇಲ್ಲಿ ಈ ಬಾವಿಯ ಓನರ್ ಒಬ್ಬ ಮಗನ, ಆ ಬಾವಿಯ ಓನರ್ ಏನ ಅಂತಂದ್ರೆ ಅವನೇ ಇಲ್ಲಿ ಉತ್ಪಾದಕ. ಆ ಬಾವಿಯ ಓನರ್ ಏನಿಲ್ಲಿ ಪ್ರೊಡ್ಯೂಸರ್ ಅಂತ ತಿಳ್ಕೊಂಡು ನಾವು, ಅವನೇ ಉತ್ಪಾದಕ. ಹಾಗಾಗಿ ಇವ ಏನೂ ವೆಚ್ಚವನ್ನ ಮಾಡದೆ ಆ ಜನರಿಗೆ ಏನ್ ಮಾಡ್ತಿರ್ತಾನ, ನೀರನ್ನ ಕೊಟ್ಟಿರ್ತಾನ. ಅಂತಂದ್ರೆ ಸಿಂಪಲ್ ಆಗಿ ಏನಂತ ಹೇಳ್ತೀವಿ ಅಂತಂದ್ರೆ, ಒಂದು ಹಳ್ಳಿ ಐತಿ, ಆ ಹಳ್ಳಿಯ ಸುತ್ತಮುತ್ತಲು ಯಾವುದೇ ರೀತಿಯಾದಂತಹ ಹಳ್ಳಿಗಳಿಲ್ಲ. ಆ ಹಳ್ಳಿಗೆ ಇರುವಂತ ಒಂದೇ ಒಂದು ಬಾವಿ ಐತಿ. ಆ ಬಾವಿಯ ಒಬ್ಬ ಓನರ್ ಅದಾನ. ಆ ಓನರ್ ಆ ಬಾವಿಯ ನೀರನ್ನ ಏನ್ ಮಾಡ್ತಾರ, ಆ ಹಳ್ಳಿಯ ಜನರೆಲ್ಲರೂ ಕುಡಿಯೋದಕ್ಕೆ ಬಳಸಿಕೊಳ್ಳಾಗ್ತಾರ. ಹಾಗಾಗಿ ಆ ಹಳ್ಳಿಗೆ ರಿಲೇಟೆಡ್ ಗೂಡ್ ಅಂತಂದ್ರೆ, ಇಲ್ಲಿ ಆ ಹಳ್ಳಿಯ ಜನರಿಗೆ ಬೇರೆ ಯಾವುದೋ ಆಪ್ಷನ್ ಇಲ್ಲ. ಏನಂತ ಹೇಳ್ತೀವಿ ಅಂತಂದ್ರೆ, ಆ ಬಾವಿಯನ್ನು ಹೊರತುಪಡಿಸಿ ಬೇರೆ ಯಾವುದೇ ರೀತಿಯಾದಂತ ಕಾಂಪ್ಲಿಮೆಂಟ್ ಕೂಡ ಆಗಲಿ, ಸಬ್ಸ್ಟಿಟ್ಯೂಟ್ ಕೂಡ ಆಗಲಿ ಯಾವುದೂ ಇಲ್ಲ. ಬರೀ ಬಾವಿ ಒಂದೇ ಐತಿ. ಹಾಗಾಗಿ ಅದಕ್ಕೆ ನಾವು ಏನಂತ ಕರಿತೀವಿ, ಒಬ್ಬನೇ ಉತ್ಪಾದಕ ಅದನ, ಒಬ್ಬನೇ ಮಾರಾಟಗಾರ ಅದನ. ದಟ್ ಮಾರ್ಕೆಟ್ ಸಿಚುವೇಶನ್ ವಿ ಆರ್ ಕಾಲ್ಡ್ ಮೊನೊಪೊಲಿ. ಹಾಗಾಗಿ ಒಬ್ಬನೇ ಇರೋದ್ರಿಂದಲೇ ನಾವು ಅದಕ್ಕೆ ಏನಂತ ಕರಿತೀವಿ, ಏಕಸ್ವಾಮ್ಯ ಅಂತ ಹೇಳ್ತೀವಿ. ಅಲ್ಲಿ ನೋಡ್ರಿ, ಅವ ಯಾಕೆ ಏನು ವೆಚ್ಚವನ್ನ ಮಾಡಕ್ಕಿಲ್ಲ ಅಂತಂದ್ರೆ, ಏನು ಜನರು ಆ ಬಾವಿಯ ನೀರನ್ನ ತಗೋದಕ್ಕೆ ಬರ್ತಿರ್ತಾರಲ್ಲ, ತಾವೇ ಡಿಗ್ಗಿಂಗ್ ಮಾಡಿ ಅಂತಂದ್ರೆ ತಾವೇ ಅದನ್ನ ಸೇರಿ ಅಂತಂದ್ರೆ ಹಗಲಿಂದ ಸೇರಿ ಆ ನೀರನ್ನ ತಗೊಂಡು ಹೋಗ್ತಿರ್ತಾರ. ಹಾಗಾಗಿ ಇವ ಏನೂ ಪರಿಶ್ರಮವನ್ನ ಪಡದೆ, ಏನೂ ವೆಚ್ಚವನ್ನ ಮಾಡದೆ ಏನ್ ಮಾಡ್ತಿರ್ತಾನ, ಆ ಬಾವಿಯ ನೀರನ್ನ ಜನರಿಗೆ ಮಾರಾಟ ಮಾಡ್ತಿರ್ತಾನ. ಅಂತಂದ್ರೆ ಒಂದು ಕೊಡಕ್ಕೂ ₹1 ಅಥವಾ ₹2 ಅಂತ ಇದನ್ನು ಫಿಕ್ಸ್ ಮಾಡಿ ಏನ್ ಮಾಡ್ತಿರ್ತಾನ, ಮಾರಾಟ ಮಾಡ್ತಿರ್ತಾನ. ಗೊತ್ತಾಯ್ತು? ಅಂತಂದ್ರೆ ಒಂದು ಹಳ್ಳಿ ಐತಿ, ಆ ಹಳ್ಳಿಯಲ್ಲಿ ಒಂದು ಬಾವಿ ಐತಿ. ಆ ಬಾವಿಯ ಓನರ್ ದನ, ಆ ಬಾವಿಯನ್ನ ಹೊರತುಪಡಿಸಿ ಮತ್ತೆ ಯಾವುದೇ ಬಾವಿಗಳು ಅಥವಾ ನೀರಿನ ಘಟಕಗಳಿಲ್ಲ. ಹಾಗಾಗಿ ಆ ಹಳ್ಳಿಯ ಜನರೆಲ್ಲರೂ ಏನ್ ಮಾಡ್ತಾರ, ಅದೇ ಬಾವಿಯ ನೀರನ್ನ ಉಪಯೋಗಿಸ್ಕೊಳ್ತಿರ್ತಾರ. ಅವರು ತಾವೇ ಸ್ವತಃ ಅದನ್ನ ಸೇರಿ ನೀರನ್ನ ಹೊರ ತೆಗೆದುಕೊಂಡು ಹೋಗೋದ್ರಿಂದ ಏನಾಗ್ತಿರ್ತೈತಿ, ಅಲ್ಲಿ ಉತ್ಪಾದಕದ್ದು ಏನೂ ವೆಚ್ಚ ಕನ್ಸಿಡರ್ ಆಗ್ತಿರೋದಿಲ್ಲ. ಮತ್ತು ಒಂದು ಪ್ರಮಾಣದಷ್ಟು ಬಾವಿಯ ನೀರಿಗೆ ಅಂತಂದ್ರೆ 1 ಕೊಡ ಅಥವಾ 2 ಕೊಡ ಇಂತಿಷ್ಟು ಹಣವನ್ನ ವೆಚ್ಚ ಮಾಡ್ತಾ ಹೋಗ್ತಿರ್ತಾನ. ಇಷ್ಟು ಒಂದು ಹೇಳಿದ ಮೇಲೆ ಏನ್ ಮಾಡಿ ಅದನ್ನ ಒಂದು ಡೈಗ್ರಾಮ್ ಒಳಗೆ ನೋಡೋಣ. ಸೊ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಡೈಗ್ರಾಮ್, ಹಾಗಾದ್ರೆ ಈ ಡೈಗ್ರಾಮ್ ಒಳಗೆ ಏನ್ ಹೇಳ್ತೀವಿ ಅಂತ ಹೇಳ್ತೇನೆ ಅಂತ ಅದನ್ನೇನು ಜಾಸ್ತಿ ಅಂತಂದ್ರೆ ಆ ಸ್ಟೋರಿ ಒಂದು ನೆನಪಿಟ್ಕೊಂಡ್ಬಿಡ್ರಿ. ಸ್ಟೋರಿ ನೆನಪಿಟ್ಕೊಂಡ ನಂತರ ಈ ಡೈಗ್ರಾಮ್ ತೆಗೀರಿ. ಸ್ಟೋರಿ ಬರೆದ ನಂತರ ಏನ್ ಮಾಡಿ ಈ ಡೈಗ್ರಾಮ್ ತೆಗೀರಿ. So in the diagram, OX-axis mainly represented to the output and Y-axis mainly represented to the TR, AR, MR. Y-axis mainly represented to the output and Y-axis mainly represented to the TR, AR and MR. So when we are observing the diagram, that is mainly represented to when the producer producing the goods like a water.
ಯಾವಾಗ ಉತ್ಪಾದಕ ನೋಡ್ರಿ ಆ ಬಾವಿ ತನ್ನ ತಾನೇ ತುಂಬಿಕೊತಿರ್ತೈತೆ ಹೊರತು ಅವ ಯಾವುದೇ ರೀತಿಯಾದಂತಹ ತುಂಬಿಸೋದಕ್ಕಾಗಲಿ ಏನು ವೆಚ್ಚವನ್ನ ಮಾಡೋದಿಲ್ಲ. ಹಾಗಾಗಿ ಟೋಟಲ್ ರೆವೆನ್ಯೂ ಗೋಸ್ ಆನ್ ಟು ದ ಹೈಯರ್. ಹಾಗಾಗಿ ಇಲ್ಲಿ ಒಟ್ಟು ಆದಾಯ ಏನಾಗ್ತೈತಿ ಹೆಚ್ಚಳವಾಗ್ತಾ ಹೊಂಟೈತಿ, ಹೆಚ್ಚು ಆಗ್ತಾ ಹೊಂಟದ. ಅಂಡ್ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಪ್ರಾಫಿಟ್, ಹಾಗಾದ್ರೆ ಇಲ್ಲಿ ನಾವು ಪ್ರಾಫಿಟ್ ಅನ್ನ ನೋಡ್ಬೇಕಾಗಿತ್ತು ಅಂತಂದ್ರೆ ನಾವು ಪ್ರಾಫಿಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗಿತ್ತು ಅಂತಂದ್ರೆ ಏನ್ ಹೇಳ್ತೀವಿ, ಪೈ ಈಕ್ವಲ್ ಟು ಟಿಆರ್ ಮೈನಸ್ ಟಿಸಿಇ ಅಂತ ಹೇಳ್ತೀವಿ. ಪ್ರಾಫಿಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗಿತ್ತು ಅಂತಂದ್ರೆ ಏನ್ ಹೇಳ್ತೀವಿ, ಟಿಆರ್ ಮೈನಸ್ ಟಿಸಿ ಅಂತ ಹೇಳ್ತೀವಿ. ಇಲ್ಲಿ ಟಿಆರ್ ಅಷ್ಟ ಐತಿ, ಟಿಸಿ ಏನು ಇಲ್ಲ. ಯಾಕಂತಂದ್ರೆ ಏನು ವೆಚ್ಚನ ಮಾಡಲಿಲ್ಲ ಅಂದ್ಮೇಲೆ ಟಿಸಿ ಏನಾಗಿರ್ತದೆ ಅಲ್ಲಿ 0. ಸೊ when we are observing the diagram, when the producer selling the goods, that income will be revenue or profit. ಅಂದ್ರೆ ಉತ್ಪಾದಕ ಮಾರಾಟ ಮಾಡಿದೆಲ್ಲವೂ ಏನಾಗಿರ್ತದೆ, ಅವನಿಗೆ ಲಾಭ ಆಗ್ತಿರ್ತದ. ಉತ್ಪಾದಕ ಮಾರಾಟ ಮಾಡಿರುವುದೆಲ್ಲವೂ ಏನಾಗ್ತದ, ಲಾಭ ಆಗ್ತದ. ಸೊ ಹಿಯರ್ ಹಾಗಾಗಿ ಇಲ್ಲಿ ಏನಾಗ್ತದ ಅಂತ ಹೇಳ್ತೀವಿ ಅಂತಂದ್ರೆ ಎಂಸಿ ಮಾರ್ಜಿನಲ್ ಕಾಸ್ಟ್, ಎಸಿ ಎವರೇಜ್ ಕಾಸ್ಟ್, ಟಿಸಿ ಟೋಟಲ್ ಕಾಸ್ಟ್ ಆರ್ 0. ಹಾಗಾಗಿ ಇಲ್ಲಿ ಮಾರ್ಜಿನಲ್ ಕಾಸ್ಟ್, ಎವರೇಜ್ ಕಾಸ್ಟ್ ಮತ್ತು ಟೋಟಲ್ ಕಾಸ್ಟ್ ಎಲ್ಲವೂ ಏನಾಗಿರ್ತಾವ, 0 ಆಗಿರ್ತಾವ. ಬಿಕಾಸ್ ಪ್ರೊಡ್ಯೂಸರ್ ನಾಟ್ ಇನ್ವೆಸ್ಟ್ ಇನ್ ದ ಎನಿ ಅಮೌಂಟ್ ಆಫ್ ದ ಪ್ರೊಡ್ಯೂಸಿಂಗ್ ಆಫ್ ಗೂಡ್ಸ್ ಇನ್ ದ ಮಾರ್ಕೆಟ್. ಯಾಕಂತಂದ್ರೆ ಇಲ್ಲಿ ಉತ್ಪಾದಕ ಈ ಬಾವಿಯ ನೀರನ್ನು ಉತ್ಪಾದನೆ ಮಾಡೋದಕ್ಕೋಸ್ಕರ ಯಾವುದೇ ರೀತಿಯಾದಂತಹ ವೆಚ್ಚವನ್ನ ಮಾಡಕ್ಕಿಲ್ಲ. ಹಾಗಾಗಿ ಇಲ್ಲಿ ಕಾಸ್ಟ್ ಏನದವ ಅಂತ ಹೇಳ್ತೀವಿ ನಾವು, 0 ಅದಾವ. ಇಲ್ಲಿ ಏನದವ, 0 ಅದಾವ. ಸೊ when we are observing the AR and MR, when we are observing the AR and MR, when the customers or a people are taking the 1 liter of water or 1 unit of water, ಯಾವಾಗ ಜನರು 1 ಯೂನಿಟ್ ಅಷ್ಟು 1 ಲೀಟರ್ ಅಷ್ಟು ನೀರನ್ನ ತೆಗೆದುಕೊಳ್ಳೋದಕ್ಕೆ ಬರ್ತದಲ್ಲ, ಆವಾಗ ನಮಗೆ ಏನು ಸಿಗ್ತವ, ಎವರೇಜ್ ರೆವೆನ್ಯೂ ಅಂಡ್ ಮಾರ್ಜಿನಲ್ ರೆವೆನ್ಯೂ ಸಿಗ್ತವೆ. ಯಾಕಂದ್ರೆ ಎವರೇಜ್ ರೆವೆನ್ಯೂ ಅಂಡ್ ಮಾರ್ಜಿನಲ್ ರೆವೆನ್ಯೂಸ್ ಆರ್ ವೇರಿ ರಿಪ್ರೆಸೆಂಟೆಡ್ ಟು ಪರ್ ಯೂನಿಟ್ ಆಫ್ ಗೂಡ್ಸ್ ಅಂಡ್ ಪರ್ ಎಕ್ಸ್ಟ್ರಾ ಯೂನಿಟ್ ಆಫ್ ಗೂಡ್ಸ್ ಆರ್ ಇನ್ಕ್ರೀಸ್ ಯೂನಿಟ್ ಆಫ್ ದ ಗೂಡ್ಸ್. ದಟ್ ವೇ when the consumers are taking the goods and services in the market, that are represented in the diagram. ಯಾವಾಗ ಅನುಭೋಗಿಗಳು 1 ಯೂನಿಟ್ ನಷ್ಟು ಗೂಡನ್ನ ಅನುಭವಿಸೋದಕ್ಕೆ ಬರ್ತಿರ್ತಲ್ಲ, ಆವಾಗ ನಮ್ಮ AR ಮತ್ತು MR ಗಳು ರಿಪ್ರೆಸೆಂಟ್ ಆಗ್ತಾವು ಅಂತ ಹೇಳ್ತೀವಿ. So here when we are observing the average revenue curve, that is mainly represented to initially decreases in the x-axis. ಇಲ್ಲಿ ನಾವು ನೋಡಿದಾಗ ಎವರೇಜ್ ರೆವೆನ್ಯೂ ಕರ್ವ್ ಆರಂಭದಿಂದಲೂ ಏನಾಗ್ತಾ ಹೋಗ್ತೈತಿ, ಇಳಿಕೆಯಾಗ್ತಾ ಹೋಗ್ತದ. ಯಾಕಂತಂದ್ರೆ we already proved that the bold line like a is the demand line or a price line, that is mainly represented to which factor shows the high level of difference or high level of distance, that is mainly represented to the highest of revenue, that A mainly represented to the 50 of total revenue. Because when we are observing the AR is equal to D, average revenue is equal to demand curve, because average revenue is also called a price line. Here 10 is the price line, 10 is the quantity and 5 is the price. Here 10 into 5 is equal to 50. 50 is the revenue in the monopoly market. ಅಂತಂದ್ರೆ ಈ ಒಂದು ರೇಖಾಚಿತ್ರದೊಳಗೆ ನಾವು ನೋಡಿದಾಗ ಏನು ಐತಿ, ಅದೇ ಟೇಬಲ್ ನೋಡ್ರಿ. ನಾ ಫಸ್ಟ್ ನಿಮಗೆ ಹೇಳಿನಲ್ಲ, ಯಾವಾಗ ಪ್ರೊಡ್ಯೂಸರು 0 ಯೂನಿಟ್ ನಷ್ಟು ಪ್ರೊಡ್ಯೂಸ್ ಇದು ಕ್ವಾಂಟಿಟಿಯನ್ನು ಯೂಸ್ ಮಾಡ್ತಲ್ಲ, ಅವನಿಗೆ ಇನ್ಕಮ್ ಏನಾಗಿರ್ತದ, 10 ಇರ್ತದ. ಯಾವಾಗ ಅವನು 1 ಯೂನಿಟ್ ಅಷ್ಟು ಪ್ರೊಡ್ಯೂಸ್ ಮಾಡ್ತಾನಲ್ಲ, 9.5 ಆಗ್ತದ. ಅದನ್ನ ನೋಡ್ಕೊತಾ ಬಂದಾಗ when we are observing the 10th output ಅಂತಂದ್ರೆ ಯಾವಾಗ ನಾವು 10 ಕ್ವಾಂಟಿಟಿ 10ನೇ ಕ್ವಾಂಟಿಟಿಯನ್ನು ನೋಡ್ತಿದ್ದೇವಲ್ಲ, ಆವಾಗ ನಮ್ಗೆ ಟೋಟಲ್ ರೆವೆನ್ಯೂ ಎಷ್ಟಾಗಿತ್ತು, 50 ಆಗಿತ್ತು. ಟೋಟಲ್ ರೆವೆನ್ಯೂ ಎಷ್ಟಾಗಿತ್ತಲ್ಲಿ 50 ಆಗಿತ್ತು. ಆ ಏನು 50 10 ಯೂನಿಟ್ ಗಳನ್ನು ಬರ್ತಕ್ಕಂತ 5 ಅನ್ನುವಂಥದ್ದು ಏನಾಗಿತ್ತಲ್ಲಿ ಪ್ರೈಸ್ ಆಗಿತ್ತು. ಅದೇ ಟೇಬಲ್ ಪ್ರಕಾರನ ಈ ಡಯಾಗ್ರಾಮ್ ತರದೈತಿ. ಹಾಗಾಗಿ ಇಲ್ಲಿ ನೋಡಿ ಏನು ಸಿಂಪಲ್ ಐತಿ ಅಂತ ಹೇಳ್ತಾನ ಅಂತಂದ್ರೆ, ಇಲ್ಲಿ ಎಲ್ಲಿ 10 ಕನ್ಸಿಡರ್
ಆಗಿದ್ವಿ, ಎಲ್ಲಿ 5 ಕನ್ಸಿಡರ್ ಆಗಿಲ್ಲ, ಈ ಒಂದು ಲೈನ್ ನಮಗ ಏನ್ ರಿಪ್ರೆಸೆಂಟ್ ಮಾಡ್ತೈತಿ ಅಂತಂದ್ರೆ ಮೊನೊಪೊಲಿ ಒಳಗ ಬರ್ತಕ್ಕಂತ ಪ್ರಾಫಿಟ್. ಇದು ಮೊನೊಪೊಲಿ ಒಳಗ ಅರ್ನ್ ಮಾಡ್ತಕ್ಕಂತ ಪ್ರಾಫಿಟ್. ಯಾಕಂತಂದ್ರೆ ಏನೂ ಇನ್ವೆಸ್ಟ್ಮೆಂಟ್ ಅನ್ನ ಮಾಡದೆ, ಏನೂ ವೆಚ್ಚವನ್ನ ಬಳಸದೆ ಅವ ಏನ್ ಮಾಡಾಕ್ತಾನ, ಇಷ್ಟು ಲಾಭವನ್ನ ಗಳಿಸಿಕೊಳ್ಳಾಕ್ತಾನ. ಎಲ್ಲಿ? ಮೊನೊಪೊಲಿ ಮಾರ್ಕೆಟ್ ಒಳಗ. ಗೊತ್ತಾಯ್ತಲ್ಲ? ಅಂತಂದ್ರೆ ಏನೂ ಇಲ್ಲ, ಇಲ್ಲಿ ಸಿಂಪಲ್ ಒಂದು ಕಟ್ಟಿ ನೆನಪಿಟ್ಕೋರಿ. ಕಟ್ಟಿ ನೆನಪಿಟ್ಕೊಂಡ ಈ ಡೈಗ್ರಾಮ್ ಒಳಗ ಏನಾಗ್ತದೆ, ಟೋಟಲ್ ರೆವೆನ್ಯೂ, ಎವರೇಜ್ ರೆವೆನ್ಯೂ ಅಂಡ್ ಮಾರ್ಜಿನಲ್ ರೆವೆನ್ಯೂ ಅದಾವ. ಯಾವಾಗ ಇಲ್ಲಿ ನೋಡ್ರಿ, ಯಾವಾಗ ಹೈಯೆಸ್ಟ್ ಡಿಸ್ಟೆನ್ಸ್ ಇರ್ತಕ್ಕಂಥದ್ದು ಒಂದು ನನಗ ಪ್ರೈಸ್ ಲೈನ್ ಶೋ ಮಾಡೈತಿ, ಆ ಪ್ರೈಸ್ ಲೈನ್ ಎಲ್ಲೈತಿ 10 ಕ್ವಾಂಟಿಟಿ ಒಳಗ ಐತಿ, 10ನೇ ಕ್ವಾಂಟಿಟಿ ಒಳಗ ಐತಿ. ಆ 10ನೇ ಕ್ವಾಂಟಿಟಿ ಎಷ್ಟರಲ್ಲಿ ಇತ್ತು? ಅಲ್ಲಿ 5 ರೂಪಾಯಿ ಒಳಗ 5 ಪ್ರೈಸ್ ಅಂತಂದ್ರೆ ವೆನ್ ದ ಪ್ರೈಸ್ 5 ರೂಪಾಯಿ ಬೆಲೆ ಇದ್ದಾಗ ಏನ್ ಮಾಡ್ತಾರ, 10 ಲೆವೆಲ್ ದಷ್ಟು ನನಗೆ ಏನ್ ಸಿಗ್ತೈತಿ, ಕ್ವಾಂಟಿಟಿ ಸಿಗಾಗ್ತದ. ಇಲ್ಲಿ 10 into 5 ಮಾಡ್ಕೊಂಡಾಗ ನನಗೆ ಏನ್ ಸಿಗ್ತದ, 50 is the total revenue. The 50 is the highest revenues of monopoly firm. ಅಲ್ಲಿ 50 ಅನ್ನುವಂಥದ್ದು ಏನಾಗೈತಿ, highest revenue ಐತಿ ಅಲ್ಲಿ ಆ ಟೇಬಲ್ ಒಳಗ. ಹಾಗಾಗಿ ನಾವು ಅದೇ ಪಾಯಿಂಟ್ ಅನ್ನು ತಗೋತೀವಿ. ಯಾಕಂತಂದ್ರೆ ಸಪೋಸ್ ಇಲ್ಲಿ ನೋಡ್ರಿ, ನಾನು 6 ಅನ್ನುವಂಥದ್ದು ತಗೊಂಡೆ, ಇಲ್ಲಿ ನಾನು 6 ಯೂನಿಟ್ ಅನ್ನ ತಗೊಂಡಾಗ ನಂದು ಪ್ರೈಸ್ ಜಾಸ್ತಿ ಇರ್ತೈತಿ. ಆಗ ಏನಾಗ್ತೈತಿ ಅಲ್ಲಿ selling concept, selling commodity ಏನಾಗಿರ್ತದ, ಡಿಕ್ರೀಸ್ ಆಗಿರ್ತದ. ಇಟ್ ಇಸ್ ನಾಟ್ ಎ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಪಾಯಿಂಟ್ ಬಿಕಾಸ್ ದ ಟೋಟಲ್ ರೆವೆನ್ಯೂ ಈಸ್ ಡಿಕ್ರೀಸಸ್ ಟು ಹೈಯರ್ ಪಾಯಿಂಟ್. ಇಲ್ಲಿ ನಾವು ನೋಡಿದಾಗ 6ನೇ ಯೂನಿಟ್ ಅನ್ನು ನೋಡಿದಾಗ ಮತ್ತು 10ನೇ ಯೂನಿಟ್ ಅನ್ನು ನೋಡಿದಾಗ 10ನೇ ಯೂನಿಟ್ ಗಿಂತಲೂ 6ನೇ ಯೂನಿಟ್ ನ ಟೋಟಲ್ ರೆವೆನ್ಯೂ ಏನಾಗಿರ್ತೈತಿ, ಕಡಿಮೆ ಇರ್ತೈತಿ. ಹಾಗಾಗಿ ಇಲ್ಲಿ ನಾವು ಯಾವುದೇ ರೀತಿ ತಗೊಳ್ಳೋದಿಲ್ಲ. ಯಾವಾಗ ಟೋಟಲ್ ರೆವೆನ್ಯೂ ಜಾಸ್ತಿ ಇರ್ತೈತಿಲ್ಲ ಆವಾಗ ಮಾತ್ರ ನಾವು ಕನ್ಸಿಡರ್ ಮಾಡ್ತೀವಿ. ಹಾಗಾಗಿ ಒಬ್ಬ ಏಕಸ್ವಾಮ್ಯದೊಳಗ 50 ರೂಪಾಯಿದಷ್ಟು ಆದಾಯವನ್ನ ಗಳಿಸಕತ್ತಾನ ಅಂತಂದ್ರೆ ಅವ ಏನೂ ವೆಚ್ಚವನ್ನ ಮಾಡಾಕ್ತಿಲ್ಲ. ಏನೂ ವೆಚ್ಚವನ್ನ ಮಾಡಲಿ ಸಹ ಏನ್ ಮಾಡಾಕ್ತಾನ, 50 ರೂಪಾಯಿದಷ್ಟು ಆದಾಯವನ್ನ ಗಳಿಸಾಕ್ತಾನ ಅಂತ ಹೇಳುವಂತದ್ದು ಏನಾಗಿದ್ದು ಕಾನ್ಸೆಪ್ಟ್ ಆಗೈತಿ. ಹಾಗಾಗಿ ವೆನ್ ವಿ ಆರ್ ಅಬ್ಸರ್ವಿಂಗ್ ದ zero cost theory, that is mainly represented to the producer not investing the any level of amount, he will be earning the 50 rupees of total revenue in the monopoly market. ಹಾಗಾಗಿ ಏಕಸ್ವಾಮ್ಯದೊಳಗ ಉತ್ಪಾದಕ ಏನೂ ವೆಚ್ಚವನ್ನ ಮಾಡದೆ, ಏನೂ ವೆಚ್ಚವನ್ನ ಭರಿಸದೆ 50 ರೂಪಾಯಿದಷ್ಟು ಆದಾಯವನ್ನ ಗಳಿಸ್ತಾನ ಅನ್ನುವಂಥದ್ದು ಹೇಳುವಂಥದ್ದು ಏನಾಗಿರ್ತೈತಿ, ಈ ಥಿಯರಿ ಆಗಿದ್ದಿ. ಐ ಹೋಪ್ ಆಲ್ ಆರ್ ಅಂಡರ್ಸ್ಟ್ಯಾಂಡ್. ನನಗೆ ಅನ್ಸಕ್ತಿ ನಿಮಗೆಲ್ಲರಿಗೂ ತಿಳಿತೈತಿ ಅಂತ. ಓಕೆ.